ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಯಾವುದೇ ನಾಗರಿಕರು ಮಾನವ ಹಕ್ಕುಗಳಿಂದ ವಂಚಿತರಾಗದಂತೆ ಜಾಗೃತಿ ಮೂಡಿಸುವುದು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಪ್ರಮುಖ ಉದ್ದೇಶವಾಗಿದೆ ಅಂತ ರಾಜ್ಯ ವಕೀಲರ ಸಂಘದ ಸದಸ್ಯೆ ಸಂಧ್ಯಾ ಬಿ ಮಾದಿನೂರು ಹೇಳಿದ್ದಾರೆ. ನಗರದ ಸಾಹಿತ್ಯ ಭವನದಲ್ಲಿ ನಡೆದ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾ ಘಟಕ ಉದ್ಘಾಟನೆ, ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಸಮಾಜಮುಖಿ ಸಂಘಟನೆಗಳಲ್ಲಿ ಭಾಗವಹಿಸಿ ಜನರ ಹಕ್ಕುಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನಬದ್ಧ ಹಕ್ಕುಗಳು ದೊರೆಯುವಂತೆ ಸಮಿತಿಯ ಸದಸ್ಯರು ಕಾರ್ಯನಿರ್ವಹಿಸಬೇಕು ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು. ಬಳಿಕ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ನೆರವೇರಿಸಲಾಗಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ, ಕೊಪ್ಪಳ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸಮಿತಿಯನ್ನ ಸಂಘಟಿಸಿ ಮಹಿಳೆಯರು ಹಾಗೂ ಪುರುಷರನ್ನ ಒಗ್ಗೂಡಿಸಿರುವ ಮಹಿಳಾ ಜಿಲ್ಲಾಧ್ಯಕ್ಷೆ ಪ್ರೇಮಾ ಮುದುಕಲ್, ಮಹಿಳಾ ಜಿಲ್ಲಾ ಉಪಾಧ್ಯಕ್ಷೆ ಸವಿತಾ ಉಮೇಶ್ ನಾಗರೆಡ್ಡಿ ಸೇರಿ ಎಲ್ಲ ಪದಾಧಿಕಾರಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ತಂದೆ ತಾಯಿ ಆ ಎರಡು ಮಕ್ಕಳು ಹೊಡೆದಿದ್ದಾರೆ, ಹೊಡೆದ ಸ್ಟೇಷನ್ ಹೋದ್ಮೇಲೆ ಕಂಪ್ಲೇಂಟ್ ತಗೊಂಡು ಕಳ್ಸೋದ್ಬಿಟ್ಟು ಕತೆ ಹೇಳ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿ. ನಾನು ಏನೂ ಹೇಳಿಲ್ಲ. ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಶ್ರೀನಿವಾಸ ಗೌಡ ಮಾತಾಡ್ತೀನಪ್ಪ ಅಂದೆ. ಅಷ್ಟೇ ಸಾಹೇಬ್ರ ಏನ್ ಮಾಡ್ಬೇಕು ಅಂತ ಹೇಳಿದ. ನೀನೇನೂ ಮಾಡಬೇಡ, ಕೊಟ್ಟ ಕಂಪ್ಲೇಂಟ್ ತಗೊಂಡು FIR ಕಳಿಸುತ್ತೆ. ತಪ್ಪು ಬೆಳಗ್ಗೆ ತೀರ್ಮಾನ ಮಾಡು, ಕಂಪ್ಲೇಂಟ್ ಕೊಡ್ತಾವೋ. ಇವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹಾಕು, ಅವ್ರ ಆಪೋಸಿಟ್ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಹಾಕು. ಎರಡು ಒಂದೇ ಕುಟುಂಬದವರು, ಒಂದೇ ಊರಿನವರು, ಊರಲ್ಲಿ ಗಲಭೆ ಹಾಕಬಾರ್ದು. ಇಬ್ಬರ ಮೇಲೆ FIR ಹಾಕಿದ್ದಾರೆ. ಮತ್ತೆ ನನಗೆ ಮಾತಾಡೋದು ರಾಜಿ ಅಂದ್ರೆ ಇವರು ರಾಜಿ ಮಾಡಿ ಕ್ಲೋಸ್ ಮಾಡಿ ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ನೋವು, ಯಾವುದೇ ಒಂದು ಇಲಾಖೆಯಲ್ಲಿ ಹಣಕ್ಕೆ ನನ್ನ ಆಸೆ, ಅವ್ರು ಕೆಲಸ ಮಾಡಿಕೊಡ್ಬೇಕು. ಅವ್ರಿಗೆ ಯಾವ ರೀತಿ ನೋವಾಗ್ತದೆ ನೋಡ್ಕೊಳ್ಬೇಕು ಅದು ಅವ್ರ ಕರ್ತವ್ಯ. ಬರೀ ರೈತಾಪಿ ಕುಟುಂಬನೇ ಅಂತಲ್ಲ, ನೌಕರ ನೋಡಿದ್ದೀನಿ. ಆ ಮೇಲ್ಪಟ್ಟ ಅಧಿಕಾರಿಗಳು ಆ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ತೋರಿಸ್ತಾರೆ, ದುರಾಂಕಾರ ತೋರಿಸ್ತಾರೆ. IT-BT ಕಂಪ್ನಿಯಲ್ಲಿ ಇದೇ ತರ ನಡೀತಾ ಇದೆ, ಎಲ್ಲ ರಂಗದಲ್ಲೂ ನಡೀತಾ ಇದೆ. ಮನುಷ್ಯರು ಅರ್ಥ ಮಾಡ್ಕೊಳ್ಬೇಕು. ನಾನು ನೋಡೋದ ಮಟ್ಟಿಗೆ 10-15% ಅಷ್ಟೇ ಮುಂದೆ ಇದ್ದೀನಿ ಹೆಣ್ಮಕ್ಳು. ಅಲ್ಲೇ ಹಿಂದೆಲ್ಲ ಅಷ್ಟೇ ಇದ್ದೀನೋ, ಇವತ್ತು 30 ಬಂದಿದ್ದಾರೆ. ಇನ್ನೇನೋ ಕ್ರಮೇಣ 50-50 ಆಗೋಯ್ತದೆ. 50-50 ಆಗೋಯ್ತು ಅಂತಂದ್ರೆ ಭೂ ಗರ್ಭನೆ ಹಳ್ಳಾಡ ಶುರುವಾಗ್ತದೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಪ್ರೀತಿಸಿ ಬಂದ್ರೆ ಭೂತಾಯಿ ಆಗ್ತಾಳೆ, ಮುನಿಸಿ ಬಂದ್ರೆ ಮಾರಿ ಆಗ್ತಾಳೆ. ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನನ್ನ ಒಂದು ಏನು ಈ ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ ಒಂದು 6 ವರ್ಷದಿಂದ ಒಂದು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದೆ. ಈ ಅಂಗವಿಕಲರು ಎಲ್ಲ ಸೇರಿ ನನ್ನನ್ನು ಇಲ್ಲಿ ಕರೆಸಿದ್ರು. ಇಲ್ಲಿ DC ಅವರು ಮತ್ತೆ AC ಅವರು ಸರಿಯಾಗಿ ನಮಗೆ ಗೌರವ ಕೊಡ್ತಿಲ್ಲ, ನಮ್ಮ ಅನುದಾನ ಕೊಡ್ತಿಲ್ಲ, ತುಂಬಾ ನೋವು ಕೊಡ್ತಾರೆ, ನಮ್ಮನ್ನು ಆಫೀಸ್ ಒಳಗೆ ಸೇರಿಸಲ್ಲ, ಎಲ್ಲವೂ ಕೂಡ ಹೇಳ್ಕೊಂಡಾಗ ಏಕಾಏಕಿ ಬಂದಿದ್ದೆ. ಎಲ್ಲರ ಜೊತೆ ಮಾತಾಡಿದ್ದೆ, ಅವರು ಪರಿಹಾರ ಕೂಡ ಕೊಟ್ಟಿದ್ದೆ. ಅದಾದ ಮೇಲೆ ಈಗ ನಿಮ್ಮ ಕೊಪ್ಪಳ ಜಿಲ್ಲೆಗೆ ಬಂದಿದ್ದೀವಿ. ಬರ್ಲಿಕ್ಕೆ ಕಾರಣ ಕೊಪ್ಪಳ ಜಿಲ್ಲಾಧ್ಯಕ್ಷರಾದಂಥ ಪ್ರೇಮಾ ಅವರು ಹಾಗೂ ಇಲ್ಲಿನ ತಾಲೂಕಿನ ಎಲ್ಲ ಸದಸ್ಯರುಗಳು ಕೂಡ ನನ್ನನ್ನು ಆಹ್ವಾನ ಮಾಡಿ ಕರೆದಿದ್ದೀರಿ. ನಾನು ಚಿರಋಣಿಯಾಗಿರ್ತೀನಿ. ನಿಮ್ಮ ನೋವಿಗೆ ಸ್ಪಂದಿಸ್ತೀನಿ. ಯಾರಿಂದ ನಿಮ್ಮಿಂದ ನೋವಾಗಬಾರ್ದು. ನನ್ನ ಒಂದೇ ಒಂದು ಆಸೆ ಏನಪ್ಪ ಅಂದ್ರೆ, ವಯಸ್ಸಾದಂಥ ತಂದೆ ತಾಯಿನ ಎಷ್ಟು ಜೋಪಾನ ಮಾಡ್ತೀರೋ ನೀವು, ಹಾಗೆ ವಯಸ್ಸಾದಂಥ ನಿಮ್ಮ ಅತ್ತೆ ಮಾವನ್ನು ಕೂಡ ಅಷ್ಟೇ ಜೋಪಾನ ಮಾಡಬೇಕು ಅಂತ ಎಲ್ಲ ಹೆಣ್ಮಕ್ಳಲ್ಲಿ ಕೇಳ್ಕೊಂತಿರ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಜನ್ಮ ಕೊಟ್ಟವರು, ಇವರು ನಿಮ್ಮ ಗಂಡನ ಜನ್ಮ ಕೊಟ್ಟವರು, ಇಬ್ಬರು ಒಂದೇ ಇರೋದ್ರಿಂದ ಅದು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಕುಟುಂಬದಲ್ಲಿ ನಿನ್ನೆ ಒಂದು ಕಂಪ್ಲೇಂಟ್ ಬಂದಿದೆ. ವಯಸ್ಸಾಗಿರೋ ಅಜ್ಜಿ ಇದ್ದಾಳೆ, ಅವಳು ನೋಡೋಕ್ಕಾಗಲ್ಲ, ಅವಳು ಎಲ್ಲರೂ ತಗೊಂಡೋಗಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಕೇಳ್ಕೊಡ್ತಾಳೆ ಆ ಮನೆ ಸೊಸೆ.
ಅವಾಗ ನಾನು ಏನು ಮಾಡಬೇಕು? ಅವಳ ಗಂಡನ್ನ ಬೆಳೆಸಿ ಅವಳಿಗೆ ಮದುವೆ ಮಾಡಿಕೊಂಡಿದ್ದಕ್ಕೆ ಆ ಹೆಣ್ಣನ್ನು ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಕ್ಕಾಗುತ್ತಾ ಹೇಳಿ? ನಮಗೂ ವೃದ್ಧಾಪ್ಯ ಬರುತ್ತಲ್ವಾ? ನಾವು ವಯಸ್ಸಾದ ಮೇಲೆ ಅದೇ ಸ್ಥಿತಿಗೆ ಬರ್ತೀವಲ್ವಾ? ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನಿಮಗೆ ಕೊಟ್ಟಿರೋದೇನು ಅಂತಂದ್ರೆ, ಅಧಿಕಾರ ಕೊಟ್ಟರು ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ನ್ಯಾಯಬದ್ಧವಾಗಿ ಯಾರಿಗೆ ಯಾವುದೇ ರೀತಿ ನೋವಾಗ್ತದ ರೀತಿಯಲ್ಲಿ ನೀವು ನಡ್ಕೋತೀರಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಲ್ಲಿ ಸಂಸ್ಥೆನ ಮಹಿಳಾ ಕಮಿಟಿನ ಕಟ್ಟಿದ್ದೀನಿ. ಇದು ಸಕ್ಸಸ್ಫುಲ್ ಆಗಿದೆ. ಮತ್ತೆ ತಿರ್ಗಾ ಇದೇ ಕಮಿಟಿ ನಿಮ್ಮ ಜಿಲ್ಲೆಯ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕೂಡ ನಾವು ಮಾಡಬೇಕು. ನೀವು ಮಾಡ್ತೀರಾ ಅಂತ ನಿಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಮಾಡ್ತೀರಲ್ಲಮ್ಮ? ಮಾತಾಡ್ರೆ ಜೋರ ಮಾತಾಡೋಕೆ. ವಯಸ್ಸಾದ ನಾನು ಇಷ್ಟ ಆಗ್ಬಿಟ್ಟಿಸ್ತಿದ್ದೀನಿ, ನೀವೆಷ್ಟಿರ್ಬೇಕು? ಸ್ಕೂಲ್ ಹೈಸ್ಕೂಲ್ಗಳಲ್ಲಿ ಮಾನವ ಹಕ್ಕುಗಳ ಮಾನವ ಹಕ್ಕುಗಳ ಬಗ್ಗೆನೂ ಅರಿವು ಕೊಟ್ಟು ಮಕ್ಕಳಿಂದ ಹಿಡಿದು, ಯಾಕಂದ್ರೆ ಮಕ್ಕಳು ಹಾಳಾದ್ರೆ ದೇಶ ಹಾಳಾಗುತ್ತೆ. ಅದಕ್ಕೆ ನಾವು ಪ್ರತಿಯೊಬ್ಬರು ಅವರವ್ರ ಮನೆಯಲ್ಲಿ ಮಕ್ಕಳಿಗೆ ಗಮನ ಕೊಡಿ. ಯಾಕಂದ್ರೆ ಬೇರೆ ದಾರಿಯಲ್ಲಿ ಈಗ ಸಿಗಾಬಿಟ್ಟು ಕೆಟ್ಟ ದಾರಿಯಲ್ಲಿ ಗೊತ್ತಿಲ್ಲದಂಗೆ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಅದು ತಪ್ಪು ದಾರಿಗೆ ಹೋದ್ಮೇಲೆ ಅವರಿಗೆ ವಾಪಸ್ ತರೋದು ಬಹಳ ಕಷ್ಟ ಇದೆ. ಅದಕ್ಕೆ ಪ್ರತಿ ಮನೆಯಲ್ಲೂ ತಂದೆ ತಾಯಿಗಳಾಗಲಿ, ಅಣ್ಣ ತಮ್ಮಗಳಾಗಲಿ, ನಮ್ಮ ಮಗ ಏನ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ, ಈ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು. ನಮಗೆ ಗೊತ್ತಾಗಿದೆ, ನಮ್ಮ ತಂದೆ ತಾಯಿ ನಮ್ಗೆ ಗೊತ್ತಾಗಿದೆ ಯಾವಾಗ ಊರು ತುಂಬ ಗೊತ್ತಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಆ ರೀತಿ ಆಗ್ಬಾರ್ದು. ಫಸ್ಟು ನಮ್ಮ ಮನೆ ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ಅಕ್ಕಪಕ್ಕ ಮನೆಗಳು ಸರಿ ಮಾಡ್ಬೋದು, ಆಮೇಲೆ ಊರು ಸರಿ ಮಾಡ್ಬೋದು. ಈ ರೀತಿಯಲ್ಲಿ ನೀವು ಒಬ್ಬೊಬ್ಬರು ಹೆಜ್ಜೆ ಇಟ್ಟಿದ್ರೆ ನಮ್ಮ ದೇಶ ತುಂಬ ಚೆನ್ನಾಗಿ ಮುಂದೋಗುತ್ತೆ. ಅದೇ ರೀತಿಯಲ್ಲಿ ನನಗೆ ಸುಮಾರು ಮಾನವ ಹಕ್ಕುಗಳ ಬಗ್ಗೆ ಸುಮಾರು ನಮ್ಮ ಕಣವಿ ಸರ್ ಸುಮಾರು ಮಾತಾಡಿದ್ದಾರೆ. ನಮಗೆ ಈಗ ಅಧ್ಯಕ್ಷರು ಮಾತಾಡ್ತಿದ್ದಾರೆ. ನಮ್ಮ ಅಧ್ಯಕ್ಷರ ಭಾಷಣ ಇದೆ. ನಾನು ಜಾಸ್ತಿ ಟೈಮ್ ತಗೊಳ್ತಾ ಇಲ್ಲ, ಯಾಕಂದ್ರೆ ಸುಮಾರು ಟೈಮು ಆಯಿತು. ಇನ್ನೂ ಎಲ್ಲ ಸುಮಾರು ಮಾತಾಡೋಂಥದ್ದಿದೆ. ಆದರೆ ಮತ್ತೊಂದು ವೇದಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ, ನೀವೆಲ್ಲರೂ ಈ ಜಿಲ್ಲಾ ಕಮಿಟಿಗೆ, ಯಾಕಂದ್ರೆ ಜಿಲ್ಲಾ ಕಮಿಟಿ ನೋಡಿ ಎಷ್ಟು ಇಟ್ಕೊಂಡು ಒಂದು ಹೆಣ್ಮಕ್ಳೇ ಜಾಸ್ತಿ, ಆದರೆ ಅದಕ್ಕೆ ಗಂಡ್ಮಕ್ಳು ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರದ್ದು ಕಾರ್ಯ ನೋಡಿಕೊಂಡು ಎಲ್ಲರಿಗೂ ಎಲ್ಲ ಗೆಸ್ಟ್ಗಳಿಗಾಗಲಿ, ಇಲ್ಲಿ ಕೊಪ್ಪಳ ಇರೋ ಕಷ್ಟ ಆಗಲಿ, ಹೊರಗಡೆ ಇರೋದು ಈಗ ಬೆಂಗಳೂರಿನಲ್ಲಿ ನೋಡಿ ಮಾಜಿ ಪ್ರಿನ್ಸಿಪಾಲ್ ಸರ್ ಬಂದಿದ್ರು, ಬೆಂಗಳೂರು ಅಂತ ಬಂದಿದ್ದಾರೆ. ಕೊಟ್ಟು ಅವ್ರಿಗೆ ಬರಕ್ಕೆ ಹೇಳಿ ಈ ಥರ ಆಗಿದೆ, ನೀವೆಲ್ಲರೂ ಬರಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಅಥವಾ ಸುಮಾರು ಜನ ಬಂದಿದ್ದಾರೆ. ಜಡ್ಜಿ ಸಾಹೇಬ್ರು ಹೇಳಿದ್ರು ಬೆಂಗಳೂರಲ್ಲಿ ಅದು ಯಾವ ಮಾನವ ಹಕ್ಕು ಉಲ್ಲಂಘನೆ ಆಗಲ್ಲ. ಮಾನವ ಹಕ್ಕು ಉಲ್ಲಂಘನೆಗೆ ಯಾವುದೋ ಆಸ್ಪದ ಕೊಡದಂಗೆ ಈ ಜಿಲ್ಲಾ ಕಮಿಟಿಗೆ ಎಲ್ಲ ತಾಲೂಕಲ್ಲೂ ನೋಡಿ ಕಮಿಟಿ ಆಗಿದೆ. ಎಲ್ಲ ಸುಮಾರು ಎಲ್ಲ ಹೆಸರು ಹೇಳಕ್ಕೆ ಈಗ ನನಗಾಗಲ್ಲ. ಒಳ್ಳೆ ತುಂಬ ಚೆನ್ನಾಗಿ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರ ನೀವು. ಈ ಜಿಲ್ಲಾ ಕಮಿಟಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ತಾಲೂಕು ಮಾತನಾಡಿದಂತ ಸನ್ಮಾನ್ಯ ಶ್ರೀ ಪ್ರದೀಪ್ ಮಿತ್ತಲ್ ಸರ್, ಕೇಂದ್ರ ರಾಜ್ಯ ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನ ನಮ್ಮ ಜಿಲ್ಲಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಆದಿಮಠ ವಕೀಲರು ಕೂಡ 2 ನಿಮಿಷದಲ್ಲಿ ನಮ್ಮ ವಿಚಾರಗಳನ್ನು ಹಂಚಿಕೊಂಡ ನಂತರ ಸಮಾರಂಭದ ಅಧ್ಯಕ್ಷ ನನ್ನಿಂದೇನಾದರೂ ಆಗಬೇಕಾಗಿದ್ರೆ, ಅನುಕೂಲತೆ ಇದ್ದರೆ ಅದು ಯಾವಾಗಲೂ ನಾನು ಸದಾ ಸಿದ್ಧಾಂತ ಹೇಳಿ ನನ್ನ ಕಾನೂನು ಸಲಹೆಗಾರರಾದ ಮಿತ್ರರಾದ ತಮ್ಮೆಲ್ಲರ ಪರವಾಗಿ ನೇರ್ತಾ ಇದ್ದೇನೆ. ಯಾವ ಸಂಕೋಚ ಇಲ್ಲದೆಯೂ ಕಾನೂನಿನ ವಿಚಾರಗಳು ಬಂದಾಗ ಚರ್ಚೆ ಮಾಡಿ, ಎಲ್ಲ ಹಂತದಲ್ಲೂ ಕಾನೂನು ಅಂತ ಇಲ್ಲ. ಹಿರಿಯರು ಮಾತು ಹೇಳಿದ್ದಾರೆ, ಏನಾದರೂ ಆಗೋ ಮೊದಲು ಮಾನವನಾಗುವಂತೆ. ಅದನ್ನು ನಾವು ತಲೆಯಲ್ಲಿಟ್ಕೊಂಡು ಅದನ್ನು ಮರ್ತಾದ ಮೇಲೆ ಇಂಥ ವೇದಿಕೆಗಳು, ಇಂಥ ಕಾನೂನುಗಳು ಪ್ರಚಲಿತವಾಗಿ ಬರುವಂತೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ಅರ್ಥಕ್ಕಾಗುತ್ತೆ. ಇದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ನಾವು ಮಾನವೀಯತೆಯನ್ನು ಮರಿಬಾರದು. ಇವತ್ತಿನ ಕಾಲದಲ್ಲಿ ನಾವು ಮರಿತಾ ಇದ್ದೇವೆ, ಕೊರಗುತ್ತಾ ಇದೆ, ಸೊರಗುತ್ತಾ ಇದೆ. ಅದನ್ನು ಬಲಪಡಿಸೋದಕ್ಕೆ ತಾಯಿ ಬಂದಾಳೆ. ಆದರೆ ಮಕ್ಕಳಿಗೆ ತಾಯಿಯ ಅವಶ್ಯಕತೆ ಎಷ್ಟು, ಅದು ಎಲ್ಲರೂ ತಾಯಿಯಲ್ಲಿದ್ದೀರಿ. ಇದನ್ನು ಪ್ರಬುದ್ಧಗೊಳ್ಳುತ್ತೆ ಅಂತ ಹೇಳಿ ಆಶಿಸ್ತಾನೆ ಮಾತುಗಳನ್ನು ಮುಗಿಸ್ತೀನಿ. ನಿಂತುಕೊಂಡು
ಕೆಲಸ ಮಾಡ್ತಾ ಇದ್ದೀವಿ, ನನ್ನ ಸಹಾಯ ಸಹಕಾರ ಪಡೀರಿ ಅಂತ ಹೇಳಿರ್ತಕ್ಕಂಥ ಮಾನ್ಯ ಹಿರಿಯ ವಕೀಲರಿಗೆ ನಮ್ಮ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ನೆನಪಿನ ಕಾಣಿಕೆ ಹಾಗೂ ಗುರುತಿನ ಚೀಟಿ ವಿತರಿಸಿ ಸನ್ಮಾನ ಮಾಡಲಾಗಿದೆ. ವಿವಿಧ ಅತಿಥಿಗಳು ಮಾನವ ಹಕ್ಕುಗಳ ಮಹತ್ವ, ಕಾನೂನು ಅರಿವು ಹಾಗೂ ಸಮಾಜದಲ್ಲಿ ಸಮಾನ ಹಕ್ಕುಗಳ ಅಗತ್ಯ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ರಾಜ್ಯ ಉಪಾಧ್ಯಕ್ಷ ಪ್ರದೀಪ ಮಿತ್ತಲ್, ಮೈನಾರಿಟಿ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಿಜ್ವಾನ್, ರಾಜ್ಯ ಉಪಾಧ್ಯಕ್ಷ ಉತ್ತರ ಸಂತೋಷ್ ಪೂಜಾರಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ್ ಆನಂದಹಳ್ಳಿ, ಮಾಜಿ ಅಧ್ಯಕ್ಷ ಎವಿ ಕಣವಿ, ಕಾರ್ಯದರ್ಶಿ ಪ್ರಕಾಶ್ ಹದಿಮನಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಜೀರ್ ಸಾಬ್ ಎಚ್ ತಳಕಲ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ಯಲ್ಬುರ್ಗಿ, ನಿವೃತ್ತ ಶಿಕ್ಷಕ ಶಿವಪ್ಪ ನೋಟಗಾರ್ ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.